ಅಳಿ ಅಂದ್ರೆ ಅಷ್ಟಕ್ಕೂ ಇಷ್ಟಕ್ಕೂ ಊರ್ಕೊಂಡ್ರೆ ಸಂಸಾರ ಉಳಿಯುತ್ತಾ? ಏನೋ ತಿನ್ಬೇಕು ಅನ್ಸಿರ್ತದೆ, ಒಂದಿಷ್ಟು ತಿಂದಿರ್ತಾಳಪ್ಪ. ನಿನ್ ಮನೇಲಿ ಇದ್ದಿದ್ದ ಪ್ರಾಬ್ಲಮ್ನ ನನ್ನ ತಲೆ ಕಟ್ಬಿಟ್ಟು ಎಷ್ಟು ಆರಾಮಾಗಿ ಹೇಳ್ತಾ ಇದೀಯಮ್ಮವ. BP, ಶುಗರ್, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಬಂದ್ಬಿಟ್ಟೈತೆ. ಸದ್ಯದಲ್ಲೇ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಎಲ್ಲ ನಿನ್ ಮಗಳಿಂದಾನೆ. ಈಗ ತಲೆ ಹೋಗಂತದ್ ಏನ್ ಮಾಡವ್ ನನ್ ಮಗಳು? ಮಕ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡ್ರು, ನೋಡಕ್ ಮಾತ್ರ ಚೈಲ್ಡು, ಮಾಡೋದೆಲ್ಲ ವೈಲ್ಡು. ಆಕಾಶದಲ್ಲಿ ಆಡ್ತಾ ಇರೋ ಕಾಗೆ ತೋರಿಸ್ಬಿಟ್ಟು ಹುಡ್ದಾರ ಗೊತ್ತಾಗ್ದಂಗೆ ಮೆತ್ತಕ್ ಚಡ್ಡಿ ಎಳ್ದ್ಬಿಡ್ತಾಳೆ. ದೊಡ್ಡ ಮೆಂಟ್ಲು. ಯಾರ್ದೋ ಮನೆ ಮುಂದೆ ಕಟ್ಟಿರೋ ನಾಯಿ ಬೇಕಂತೆ. ಮನೆ ತುಂಬಾ ಜಿರ್ಲೆ ತಿಗ್ನೆ ಬಿಟ್ಬಿಟ್ಟು ಪೆಟ್ಲವರು ಅಂತಾಳೆ. ನೋಡು, ನನ್ ಕೈಲಾಯ್ತಲ್ಲ, ಮನೆಗ್ ಬಂದು ಬುದ್ಧಿ ಹೇಳಂಗಿದ್ರೆ ಹೇಳು, ಇಲ್ಲ ಮನೆ ಕರ್ಕೊಂಡೋಗಿ ಮಡಿಕೋ. ರೀ ಅಳಿಯಂದ್ರೆ ನನ್ ಮಗಳು ತುಂಬಾ ಸಾಫ್ಟು, ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮೊನ್ನೆ ನಿಮ್ ಮನೆಗೆ ಅರ್ಜೆಂಟ್ ತಮ್ಮಂದಾಗ ಏನ್ ನಡೀತು ಗೊತ್ತೇನ್ರಿ? ಏನ್ ನಡೀತು? ಏ ಕುಸ್ಮಾ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಈ ಗಂಡಸರಿದಾರಲ್ಲ, ಅವ್ರ ತಲೆಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಸಂಸಾರ ಮಾಡ್ತಿರ್ತಾರೆ. ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಅವ್ರನ್ನ ನಮ್ ಕಂಟ್ರೋಲಲ್ಲಿ ಇಟ್ಕೋಬೇಕು.